ವಾಪಸ್ ಬಂದಿದೆ ಸರ್, ಅದಕ್ಕೆ ರಾಜ್ಯ ಸರ್ಕಾರ ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ. ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಶನ್ ಕೊಡೋದು, ಇಟ್ಕೊಳ್ಳೋದು, ರಾಷ್ಟ್ರಪತಿ ಕಳಿಸೋದು ಸರಿಯಲ್ಲ. ಯಾಕಂದರೆ ಒಂದು ವಿರುದ್ಧವಾಗಿ ಬಿಲ್ ಇದೆ ಅಂತ ಹೇಳ್ತಿದ್ದಾರೆ ಸರ್ ಚಲವಾದಿ ನಾರಾಯಣ ಸ್ವಾಮಿ. ಯಾವುದು ಇದೆ ಒಳ ಮೀಸಲಾತಿ ಬಿಲ್ಲು ಸುಪ್ರೀಂ ಕೋರ್ಟ್ ಆಶಯದ ವಿರುದ್ಧ ಇದೆ, ಹೀಗಾಗಿ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಇಲ್ರಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬೋದು. ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಹಿಂದೆ ಏನು ಮಾಡ್ಬೋದಾಗಿತ್ತು ನಾವು, ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈ ಎಲ್ಲ ಬಿ ಜೆ ಪಿ ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ, ದೊಡ್ಡದಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಇದು ಬಿಲ್ಲು ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ. ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು? ಮಾಡಲೇಬೇಕು, ಈಗಾಗಲೇ ದಾಟಿದೆ ಸರ್. 10% ಕೊಟ್ಟಾದ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS. ಅವಾಗ ಯಾರು ಏನಂದಿಲ್ಲ ಬಿ ಜೆ ಪಿಯವರು. ಇವ್ರು ನೋಡಿ, ಇವ್ರು ಮೀಸಲಾತಿಯನ್ನು ಮುಗಿಸ್ಬೇಕಂತಲೇ ತಾನೇ ಇವ್ರು ಇರೋದು. ರಾಮಾ ಜೋಯ್ಸ್ ಅವ್ರು ಯಾರು ರೀ? ರಾಮಾ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ದರು ಬಿ ಜೆ ಪಿಯಿಂದ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ? ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು, ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ. ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC ST ಮೇಲೆ? ಸುಮ್ಮನೆ ಇವ್ರು ಮಾತಾಡ್ತಾರೆ ಇವರು. ಈ ನಿಮ್ಮ RSS ಅವರು ಮೀಸಲಾತಿ ಪರವಾಗಿದ್ದಾರಾ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ? ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ, ಮಾಡ್ತೀನಂತ. ಏನೋ ಒಂದು ಏನಾಯಿತು? ಎಲ್ಲನೂ ನಾವೇ ಮಾಡಬೇಕು. ಸಾಮಾಜಿಕ ಜವಾಬ್ದಾರಿ ನಮ್ಮದು, ಆರ್ಥಿಕ ಜವಾಬ್ದಾರಿ ನಮ್ಮದು. ಮೋದಿ ಅವರು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರಾ? ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್. ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಈಕ್ವಾಲಿಟಿ, ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ? ಎಲ್ಲ ನಾವೇ ಮಾಡಬೇಕಾ? ಅವರು ನಾನೇ ಹೋಗಿ ಕೊಡ್ಬೇಕಾಗ್ತದಲ್ಲ ಅಷ್ಟೇ. ಈಗ ಅದೊಂದು ಬಾಕಿ ಇರ್ತದೆ. ಒಳಗಡೆ ಜಗಳ ಆದರೆ ಏನು ಮಾಡೋಕ್ಕಾಗ್ತದೆ ಹೇಳಿ? ಅದು ಮೊನ್ನೆ ಹೇಳಿದ್ದಾರೆ IG-ಗೆ, ಅದು ಏನಾದರೂ ಒಂದು ಪರಿಹಾರ ಮಾಡೋಣ. ನೀವು ನಾನು ಕೇಳ್ತಾ ಇದ್ರೆ ಬೈತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ.